ಇಲ್ಲಿ 2,000 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಎಲ್ಲರ ಖಾತೆಗೆ ಕೂಡ ಬರ್ತಿದೆ. ನ್ಯೂಸ್ ನೀವು ಏನಾದರೂ ನೆನ್ನೆ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಇವಾಗ 8,500 ಎಕ್ಸ್ಟ್ರಾ ಬರಬೇಕಂದ್ರೆ ಎಲ್ಲರೂ ಕೂಡ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸಿರ್ಬೇಕಂತೆ ಅಂದ್ಬಿಟ್ಟು ಸಾಕಷ್ಟು ಜನ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಹೋಗಿ ಅಲ್ಲಿ ಅಕೌಂಟ್ನ ಓಪನ್ ಮಾಡಿಸ್ತಾ ಇದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಅಕೌಂಟ್ ಓಪನ್ ಮಾಡಿಸ್ಬೇಕಾ? ಏನಾದರೂ ಒಂದು ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಓಪನ್ ಆಗಿದೆಯಾ? ಹಾಗಿದ್ರೆ ಅಪ್ಲಿಕೇಶನ್ ಓಪನ್ ಆಗಿದೆ ಇಲ್ವಾ, ಏನು ಗೊಂದಲಗಳಾಗಿದೆ ಎಲ್ಲದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನೀವು ನ್ಯೂಸ್ ಚಾನಲ್ಸಲ್ಲಿ ನೋಡ್ತಾ ಇರ್ಬೋದು, ನೆನ್ನೆ ನ್ಯೂಸ್ ಸಖತ್ತು ವೈರಲ್ ಆಗಿದೆ. ಏನಂದರೆ ಸಾಕಷ್ಟು ಜನ ಮಹಿಳೆಯರು ಆಗಲೇ ಕ್ಯೂ ಅಲ್ಲಿ ನಿಂತ್ಕೊಬಿಟ್ಟಿದ್ದಾರೆ. ಇಲ್ಲಿ 8,500 ರೂಪಾಯಿ ಬರುತ್ತೆ ಅಂತೆ ಎಕ್ಸ್ಟ್ರಾ ಗೃಹಲಕ್ಷ್ಮಿ ಯೋಜನೆ ಜೊತೆ 10,000 ರೂಪಾಯಿ ಬರುತ್ತೆ ನಿಮಗೆ ಪ್ರತಿ ತಿಂಗಳು ಅಂದ್ಬಿಟ್ಟು ಇವಾಗ ಎಲ್ಲರೂ ಕೂಡ ಪೋಸ್ಟ್ ಆಫೀಸಲ್ಲೂ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡಿಸ್ತಾ ಇದ್ದಾರೆ. ಈ ಒಂದು ನ್ಯೂಸ್ ಕೇಳಿದ ತಕ್ಷಣ ನಿಮಗೂ ಕೂಡ ಕಾಮನ್ಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋದೇನೆಂದರೆ, ನಾವು ಕೂಡ ಅಕೌಂಟ್ ಓಪನ್ ಮಾಡಿಸ್ಬೇಕಾ? ಮತ್ತು ನಾವೇನಾದರೂ ಇವಾಗ ಅಕೌಂಟ್ ಓಪನ್ ಮಾಡಿಸಿಲ್ಲ ಅಂದರೆ ನಮಗೆ 8,000 ಇವಾಗ ಬರಲ್ವಲ್ಲ, ನಮಗೆ ಬರೀ 2,000 ಬರ್ತಾ ಇರುತ್ತಲ್ಲ ಅಂತ ನೀವು ಕೂಡ ಈ ರೀತಿ ಚಿಂತನೆ ಮಾಡ್ತಾ ಇರ್ತೀರ. ಇದ್ರ ಬಗ್ಗೆ ನಿಮಗೆ ಇವಾಗ ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಡ್ತೀನಿ. ಇವಾಗ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಬರ್ತಾ ಇರೋದು ಪ್ರತಿ ತಿಂಗಳು ಕೂಡ 2,000. ಇವಾಗ ಮಹಾಲಕ್ಷ್ಮಿ ಯೋಜನೆ ಅಂತ ನೆಕ್ಸ್ಟು ಲಾಂಚ್ ಮಾಡ್ತಾರೆ, ಏನಾದರೂ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳು ಕೂಡ 8,500 ಬರುತ್ತೆ. 8,500 ಮತ್ತು 2,000ನ ಆ್ಯಡ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ 10,500 ರೂಪಾಯಿ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಒಂದು ಘೋಷಣೆ ಮಾಡಿರೋದು 1 ಲಕ್ಷ. ಕಾಂಗ್ರೆಸ್ ಏನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ 1 ಲಕ್ಷ ಬಂದ್ಬಿಟ್ಟು ಅವ್ರು ಒಂದೇ ಸಲ ಕೊಟ್ಬಿಡಲ್ಲ, ಅದನ್ನೂ ಕೂಡ ಪ್ರತಿ ತಿಂಗಳು ಕೂಡ ಕೊಡ್ತಾ ಬರ್ತಾರೆ. ಸರಿನಾ? ಇವಾಗ ನೀವು ಸಾಕಷ್ಟು ಕಡೆ ನ್ಯೂಸಲ್ಲಿ ನೋಡ್ತಾ ಇರೋದು, ಸಾಕಷ್ಟು ವೈರಲ್ ಆಗಿರೋದೇನೆಂದರೆ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ, ಅದು ಕೂಡ ಟೋಕನ್ ತೊಗೊಂಡು ಅಲ್ಲಿ ಅಕೌಂಟ್ ಓಪನ್ ಮಾಡ್ಸೋಕ್ಕೆ. ಯಾಕೆ ಅಂದರೆ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಜಲ್ಲಿ ಒಂದು ಘೋಷಣೆ ಮಾಡಿರೋದೇನೆಂದರೆ, ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ 8,500 ರೂಪಾಯಿ ನಿಮ್ಮ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟ್ಗೆ ನಾವು ಹಾಕ್ತೀವಿ ಅಂತ ಒಂದು ಘೋಷಣೆ ಮಾಡಿಬಿಟ್ಟಿರ. ಅದರಿಂದ ಸಾಕಷ್ಟು ಜನ ಮಹಿಳೆಯರು ಏನು ಮಾಡಿದ್ದಾರೆ ಅಂದರೆ ಈ ರೀತಿ ಹೋಗಿ ಒಂದು ಕ್ಯೂ ಅಲ್ಲಿ ನಿಂತಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ನಿಮಗೂ ಕೂಡ ಕಾಮನ್ ಆಗಿ ಇವಾಗ ಡೌಟ್ ಬರೋದೇನೆಂದರೆ, ನಿಮಗೆ 2,000 ರೂಪಾಯಿನ ಪಡ್ಕೋತಾ ಇರ್ತೀರಾ. ಇವಾಗ ಇವರೆಲ್ಲರೂ ಕೂಡ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರಲ್ಲ, ನಾವು ಏನಾದರೂ ಹೋಗಿ ಮಾಡಿಸ್ಬೇಕಾ? ಇವಾಗ ಅಪ್ಲಿಕೇಶನ್ ಏನಾದರೂ ಓಪನ್ ಆಗಿದೆಯಾ ಇಲ್ವಾ ಅನ್ನೋದೇ ನಿಮಗೆ ಕಾಮನ್ ಆಗಿ ಒಂದು ಡೌಟ್ ಬರುತ್ತೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ, ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬಂದಿದ್ದು ಯಾವಾಗ ಅಂದರೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಾದಮೇಲೆ ಒಂದು 2 ತಿಂಗಳು ಟೈಮ್ ತೊಗೊಂಡ್ರು. ಅದಾದಮೇಲೆ ನಿಮಗೆ 2,000 ರೂಪಾಯಿನ ಹಾಕ್ಕೊಟ್ರು. ಇಲ್ಲಿ ನಿಮಗೆ ಇದುವರೆಗೂ ಕೂಡ ಯಾವುದೇ ಥರದ ಸರ್ಕಾರದಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ನಿಮಗೆ ಅಕೌಂಟ್ ಓಪನ್ ಮಾಡಿಸಲೇಬೇಕು ಅಂತ. ಇದು ಏನಾಗಿರುತ್ತೆ ಅಂದರೆ ಒಂದು ಗಾಳಿ ಸುದ್ದಿ ಥರ ಹರಡಿ, ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡಿ ಬಂದ್ಬಿಟ್ಟು ಸಾಕಷ್ಟು ಜನ ಇವಾಗ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ರೆ ಅಕೌಂಟ್ ಓಪನ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಕಾಂಗ್ರೆಸ್ ಅವರು ಫಸ್ಟ್ ಅಧಿಕಾರಕ್ಕೆ ಬರಲಿ, ಅದಾದಮೇಲೆ ಅವ್ರ ಮುಂದೆ ನಿಮ್ಗೇನು ಬರುತ್ತೆ, ಹಣ ಯಾವ ರೀತಿ ಬರುತ್ತೆ ಎಲ್ಲ ನಿಮಗೆ ಆಮೇಲೆ ಅಪ್ಡೇಟ್ನ ಕೊಡ್ತಾರೆ. ಅವ್ರು ಬಂದಿಲ್ಲ ಅಂದರೆ ನಿಮಗೆ ಯಾವುದೇ ಥರದ ಹಣ ಬರಲ್ಲ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ, ಮಾಹಿತಿ ತಲುಪಲಿ. ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ರೆ, ಅದಕ್ಕೋಸ್ಕರ ಧನ್ಯವಾದ.